ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿರುವಂಥ ಒಂದು ಹಲ್ವಾ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು. ಸೊ ಹಾಲು ಕೋವಾ ಇಲ್ಲದೆ ರುಚಿಯಾದ ಕ್ಯಾರೆಟ್ ಹಲ್ವಾ ಹೊಸ ರೀತಿಯಲ್ಲಿ ತಯಾರಿಸಿ ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಲ್ಲದಿಂದ ತಯಾರಿಸ್ತಿರೋವಂಥ ಒಂದು ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ನೀವು ಬಾಯಲ್ಲಿಟ್ಟರೆ ಕರಗೋಗುವಂಥ ಒಂದು ರುಚಿಯಾಗಿರುವಂಥ ಸ್ವೀಟು ಅಂತಲೂ ಹೇಳ್ಬೋದು. ಸೊ ಈ ಒಂದು ಕ್ಯಾರೆಟ್ ಹಲ್ವಾ ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ಕ್ಯಾರೆಟನ್ನು ತೊಗೊಳ್ತಾ ಇದ್ದೀನಿ. ಕ್ಯಾರೆಟಿನ ಮೇಲಿನ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಒಂದು 3 ಕ್ಯಾರೆಟನ್ನು ತೊಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಕ್ಯಾರೆಟನ್ನು ಅದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಹೀಗೆ ಸಣ್ಣದಾಗಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ. ಇದನ್ನು ಇವಾಗ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೀವು ತುರಿದು ಬೇಕು ಅಂದರೂ ತೊಗೊಳ್ಬೋದು. ಸೊ ತುರಿದು ಕ್ಯಾರೆಟ್ ಹಲ್ವಾನು ಕೂಡ ಮಾಡ್ಕೋಬೋದು, ಆದರೆ ಇದಕ್ಕೆ ಕ್ಯಾರೆಟನ್ನು ತುರಿದಲೇ ಮಾಡ್ತಿರೋವಂಥ ಒಂದು ಹಲ್ವಾ ಇದು. ಸೊ ಈಗ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂತಹ ಕ್ಯಾರೆಟನ್ನು ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ, ಇದಕ್ಕೆ ಹಾಕ್ಕೊಳ್ಳೋಣ. 3 ಕ್ಯಾರೆಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು. ಎಲ್ಲದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ನೋಡಿ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಏನು ನೀರು ಬೇಕಾಗೋದಿಲ್ಲ. ಒಂದು 1/4 ಕಪ್ ಆಗೋಷ್ಟು ನೀರು ತೊಗೊಳ್ಳೋಣ ಫಸ್ಟಿಗೆ. ಅದಾದಮೇಲೆ ನೀರು ರುಬ್ಬೋದಕ್ಕೆ ಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಇನ್ನೂ ಸ್ವಲ್ಪ ನೀರನ್ನು ನೀವು ಹಾಕ್ಕೊಳ್ಬೋದು. ಓಕೆ, ಇಷ್ಟನ್ನು ಹಾಕಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನು ನುಣ್ಣಗೆ ನಾನು ರುಬ್ಕೊಂಡ್ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ರುಬ್ಬಿರೋವಂಥ ಒಂದು ಕ್ಯಾರೆಟನ್ನು ನಾವು ಇವಾಗ ಅದನ್ನು ಸೋಸ್ಕೋಬೇಕಾಗುತ್ತೆ. ಸೊ ಮತ್ತೆ ಬೇಕು ಅಂದರೆ ನೀವು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೋದು. ಇಲ್ಲ ಅಂತ ಅನ್ನೋದಾದರೆ ಫಸ್ಟಿಗೆ ನೀವು ರುಬ್ಬಬೇಕಾದ್ರೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡ್ರೆ ಮತ್ತೆ ಇದನ್ನು ಗ್ರೈಂಡ್ ಮಾಡೋ ನೆಸೆಸರಿ ಇರೋದಿಲ್ಲ. ಓಕೆ, ಈಗ ಒಂದು ಪ್ಯಾನ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಿರೋವಂಥ ಒಂದು ಕ್ಯಾರೆಟ್ ಹಲ್ವಾ ಅಂತಲೇ ಹೇಳ್ಬೋದು ಇದನ್ನು. ಹಾಗೆ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, 1 ಕಪ್ ಬೆಲ್ಲ, 1 ಕಪ್ ನೀರು ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಆನ್ ಮಾಡಿದ್ದೀನಿ. ಈಗ ಇದನ್ನು ಬೆಲ್ಲ ಕರಗಿದ್ರೆ ಸಾಕು, ನಮಗೆ ಒಂದೆಳೆ ಪಾಕ ಏನು ಬೇಕಾಗೋದಿಲ್ಲ. ಜಸ್ಟ್ ಇದು ಬೆಲ್ಲ ಕರಗೋದಕ್ಕೋಸ್ಕರ ನಾನು ತೊಗೊಳ್ತಾ ಇರೋದು. ಈಗ ಬೆಲ್ಲ ಮತ್ತು ನೀರು ಎರಡನ್ನೂ ಕೂಡ ಕುದಿಯೋದಕ್ಕೆ ನಾನು ಬಿಡ್ತಾ ಇದ್ದೀನಿ. ಸೊ ಬೆಲ್ಲದ ಪಾಕ ರೆಡಿಯಾಗಲಿ. ಈ ರೀತಿಯಾಗಿ ನಾನು ಪಾಕವನ್ನು ಕುದಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈಗ ಪಾಕ ಇಷ್ಟು ಬೆಲ್ಲ ಕರಗಿದೆ, ಇದು ಕರೆಕ್ಟಾಗಿದೆ. ಸೊ ಇದನ್ನು ಒಂದು ಸೈಡು ನಾವು ತೆಗೆದಿಟ್ಕೊಂಬಿಡೋಣ. ಬೇಕು ಅಂತಂದರೆ ನೀವು ಇದನ್ನು ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಕೊಳ್ಬೋದು. ಈಗ ಇಲ್ಲಿ ನಾನು ಕ್ಯಾರೆಟನ್ನು ಗ್ರೈಂಡ್ ಮಾಡಿರೋಂಥ ಒಂದು ಕ್ಯಾರೆಟನ್ನು ಇವಾಗ ನಾನು ಒಂದು ಬೌಲಿಗೆ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಇದನ್ನು ನಾನು ಬೇಕು ಅಂದರೆ ನೀವು ಇನ್ನೊಂದು ಕಪ್ ನೀರನ್ನು ಹಾಕ್ಕೊಂಡು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೋದು. ಮತ್ತು ನಾನು ಇದನ್ನು ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ, ಅದಕ್ಕೋಸ್ಕರ ನಾನು ಮತ್ತೆ ಇನ್ನೊಂದು ಸಲ ಇದನ್ನು ಗ್ರೈಂಡ್ ಮಾಡೋಕ್ಕೆ ಹೋಗೋದಿಲ್ಲ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದು ನಾವು ಅದನ್ನು ಸೋಸ್ಕೋಬೇಕಾಗುತ್ತೆ. ಸೊ ಸೋಸಿರೋವಂಥ ಮಿಶ್ರಣ ಈಗ ರೆಡಿಯಾಗಿದೆ. ನೋಡಿ, ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಅದನ್ನು ಮತ್ತೆ ಸೋಸ್ಕೊಂಡಿದ್ದೀನಿ. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಇದು ಟೋಟಲ್ ಆಗಿ 2 ಕಪ್ ಆಗೋಷ್ಟು ನೀರು ನಮಗೆ ರೆಡಿಯಾಗಿದೆ. ಈಗ ಬೆಲ್ಲವನ್ನು ಕೂಡ ಇದಕ್ಕೆ ಸೋಸ್ಕೊಂಡ್ಬಿಡೋಣ. ಬೆಲ್ಲದ ಪಾಕನೂ ಕೂಡ ನಾನು ಇದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ. 1 ಕಪ್ಪು ಬೆಲ್ಲದ ಪಾಕ ಕೂಡ ಸೋಸ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದ ನಂತರ ಒಂದು ಪ್ಯಾನ್ ತೊಗೊಳ್ತಿದ್ದೀನಿ. ಇದಕ್ಕೆ ಸೋಸಿರುವಂಥ ಬೆಲ್ಲದ ಪಾಕ ಮತ್ತು ಕ್ಯಾರೆಟ್ ಜ್ಯೂಸು ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎರಡನ್ನೂ ಹಾಕಿದ ನಂತರ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾನು ಆಲ್ರೆಡಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಫ್ರೆಂಡ್ಸ್, ಹೈ ಫ್ಲೇಮ್ ಮಾಡೋದು ಬೇಡ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇವಾಗ ಅದು ಆಗ್ತಾ ಇರಲಿ. ಇನ್ನೊಂದು ಸೈಡಲ್ಲಿ ನಾನಿವಾಗ ಒಂದು ಬೌಲಿಗೆ ಸುಮಾರು 1 ಕಪ್ ಆಗುವಷ್ಟು, ಇದರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಅಂತ ಹೇಳ್ಬೋದು. ಕಪ್ಪಿನ ಅಳತೆಯಲ್ಲಿ ಆದರೆ ಸುಮಾರು 1 ಕಪ್ ಆಗುವಷ್ಟು, ಅಂದರೆ ಅಲ್ಲಿಗೆ ಒಂದು ಎಷ್ಟು ಗ್ರಾಮ್ ಅಂತಂದರೆ 100 ಗ್ರಾಮ್ ಅಷ್ಟು ನಾನು ಇಲ್ಲಿ ಕಾರ್ನ್‌ಫ್ಲೋರನ್ನು ತೊಗೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಅರ್ಧ ಕಪ್ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ನೀರು ಹಾಕ್ಕೊಳ್ಳೋಣ. ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ನೀವು. ನೀಟಾಗಿ ಗಂಟಿಲ್ಲದ ಹಾಗೆ, ಜಾಸ್ತಿ ನೀರು ಹಾಕೊಂಡ್ರೆ ಗಂಟಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಕ್ಯಾರೆಟ್ ಜ್ಯೂಸ್ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ರೀತಿ ಕುದಿ ಬರಬೇಕಾದ್ರೆ ನಾವು ಇವಾಗ ಮಿಕ್ಸ್ ಮಾಡಿರುವಂತಹ ಒಂದು ಕಾರ್ನ್‌ಫ್ಲೋರ್‌ನ ಮಿಶ್ರಣ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಅಥವಾ ಆಫ್ ಮಾಡಬೇಕು ಅಂದರೆ ಖಂಡಿತ ಆಫ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಇವಾಗ ನಿಧಾನವಾಗಿ ಹಾಕಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ಒಂದೇ ಸಲ ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ರವೆಯನ್ನು ಹೇಗೆ ನಾವು ನೀರಿಗೆ ಹಾಕ್ಕೊಳ್ತೀವಲ್ಲ ಬಿಸಿನೀರಿಗೆ, ಈ ರೀತಿಯಾಗಿ ನಾವು ಈ ಒಂದು ಮಿಶ್ರಣನ ಹಾಕ್ಕೊಳ್ಬೇಕು. ಯಾಕೆಂದರೆ ಅದು ಬೇಗನೆ ಗಟ್ಟಿ ಆಗಿಬಿಡುತ್ತೆ ಮತ್ತು ಗಂಟು ಕೂಡ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಕೈ ಆಡಿಸ್ತಾನೆ ಇದನ್ನು ಹಾಕ್ಕೊಳ್ಳಿ. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ, ಕೈ ಬಿಡಬಾರ್ದು, ಕೈ ಬಿಡದ ಹಾಗೆ ಮಿಕ್ಸ್ ಮಾಡಬೇಕು ಈಗಂತೂ. ಸೊ ಇಲ್ಲಾಂದರೆ ಅಲ್ಲಲ್ಲೇ ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ, ಈ ರೀತಿಯಾಗಿ ಗಟ್ಟಿ ಆಗ್ತಾ ಇರಬೇಕು. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದರೆ ಯಾವುದೇ ಕಾರಣಕ್ಕೂ ಸ್ಟವ್ನ ನೀವು ಹೈ ಫ್ಲೇಮ್ ಮಾಡೋ ಹಾಗಿಲ್ಲ, ಲೋ ಫ್ಲೇಮೇ ಮಾಡಬೇಕು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಮಧ್ಯದಲ್ಲಿ ಬೇಕು ಅಂದರೆ ನೀವು ಅವಾಗವಾಗ ಒಂದು 2ರಿಂದ 3 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ಬೋದು. ತುಪ್ಪ ಅಥವಾ ಎಣ್ಣೆ ಬೇಕಿದ್ರೂ ಹಾಕ್ಕೊಳ್ತೀವಿ ಅಂದರೆ ಖಂಡಿತ ಹಾಕ್ಕೊಳ್ಬೋದು. ಹಲ್ವಕ್ಕೆ ತುಪ್ಪ ಚೆನ್ನಾಗಿರುತ್ತೆ. ಸೊ ಇದ್ರೆ ಉಪಯೋಗಿಸಿ, ಏನೂ ತೊಂದರೆ ಇಲ್ಲ. ನಾನು ಕರಗಿರೋವಂಥ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಮಾಡಿ ಹಾಕ್ಕೊಳ್ಳೋಣ. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಸೊ ಈ ಬೆಲ್ಲವನ್ನು ಉಪಯೋಗಿಸಿ ಮಾಡ್ತಿರುವಂಥ ರುಚಿಯಾಗಿರುವಂಥ ಒಂದು ಕ್ಯಾರೆಟ್ ಬರ್ಫಿ ಅಂತಲೂ ಹೇಳ್ಬೋದು, ಅಥವಾ ಕ್ಯಾರೆಟ್ ಹಲ್ವಾ ಅಂತಲೂ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಖಂಡಿತವಾಗ್ಲೂ ನೀವು ಯಾವಾಗ ನಿಮಗೆ ಒಂದು ಸ್ವೀಟ್ ತಿನ್ನಬೇಕು ಅನಿಸುತ್ತೋ ದಿಢೀರಾಗಿ ಮಾಡ್ಕೊಳ್ಳೋವಂಥ ರುಚಿಯಾಗಿರುವಂಥ ಒಂದು ರೆಸಿಪಿ. ಹಾಗೆ ಇದನ್ನು ನೀವು ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಈ ಒಂದು ಹಲ್ವಾ. ಸೊ ಈಗ ಆಲ್ಮೋಸ್ಟ್ ಆಲ್ ಇದಾಗಿದೆ, ನೋಡ್ತಾ ಇದ್ದೀರಲ್ಲ. ಸುಮಾರು ಒಂದು 10ರಿಂದ 15 ನಿಮಿಷ ತೊಗೊಳುತ್ತೆ ಇದು ರೆಡಿ ಆಗೋದಕ್ಕೆ. ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ, ತುಂಬ ಬೇಗ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ. ಹಾಗೆ ಇಲ್ಲಿ ಒಂದು ಬಟ್ಟಲು ತೊಗೊಂಡಿದ್ದೀನಿ, ಅದಕ್ಕೆ ನಾನು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿ, ಅದಾದ ನಂತರ ಈಗ ನಾವು ಹಲ್ವವನ್ನು ರೆಡಿ ಮಾಡಿರುವಂಥದ್ದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಫುಲ್ಲಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ. ಬೇಕು ಅಂದರೆ ನೀವು ಬರ್ಫಿ ಟ್ರೇ ಸಿಗುತ್ತಲ್ಲ ಅದರಲ್ಲೂ ಕೂಡ ಹಾಕ್ಕೊಳ್ಬೋದು. ಸೊ ಈ ರೀತಿಯಾಗಿ ಹಾಕ್ಕೊಂಡು ನೀಟಾಗಿ ಮೇಲ್ಗಡೆ ನಾವು ಇದನ್ನು ಒಂದು ಶೇಪಾಗಿ ಮಾಡಿಕೊಳ್ಳೋಣ. ಮೇಲ್ಗಡೆ ನೀಟಾಗಿ ಈ ರೀತಿ ಮಾಡಿ ಸುಮಾರು ಒಂದು 30 ನಿಮಿಷ ಇದನ್ನು ರೆಸ್ಟಿಗೆ ಇಟ್ಬಿಡಿ. ಓಕೆ, ನೀಟಾಗಿ ಸೆಟ್ ಆಗೋದಕ್ಕೆ 30 ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲ ಟೈಮ್ ಇಲ್ಲ ಅನ್ನೋದಾದರೆ ಫ್ರಿಡ್ಜಲ್ಲಿಟ್ಟು ಒಂದು 10ರಿಂದ 15 ನಿಮಿಷಕ್ಕೆ ನೀವು ಕಟ್ ಮಾಡ್ಕೋಬೋದು. ನೋಡಿ ನೀಟಾಗಿ ಬರುತ್ತೆ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಕ್ಯಾರೆಟ್ ಕೇಕ್ ಥರನೇ ಬರುತ್ತೆ ಅಂತ ಹೇಳ್ಬೋದು ಇದು. ಸೊ ಈಗ ನೋಡಿ ನೀಟಾಗಿ ಇವಾಗ ಬಟರ್ ಪೇಪರನ್ನು ತಕ್ಕೊಳ್ಳೋಣ. ತೆಗೆದ ನಂತರ ನೀವು ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ನೀವು ಈ ಒಂದು ಸ್ವೀಟನ್ನು ಕಟ್ ಮಾಡ್ಕೋಬೋದು. ನೋಡಿ ನಾನು ಹೀಗೆ ಕಟ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಲೂ ನೀವು ನೋಡ್ಬೋದು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಆರೋಗ್ಯಕರವಾಗಿರುವಂಥ 1 ಕಪ್ ಬೆಲ್ಲ ಮತ್ತು 2 ಕ್ಯಾರೆಟ್ 3 ಕ್ಯಾರೆಟನ್ನು ಉಪಯೋಗಿಸಿ ಮಾಡ್ತಿರುವಂಥ ರುಚಿಯಾಗಿರುವಂಥ ಒಂದು ಕ್ಯಾರೆಟ್ ಬರ್ಫಿ ಅಥವಾ ಕ್ಯಾರೆಟ್ ಹಲ್ವಾ ಇದು. ಸೊ ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ಫ್ರೆಂಡ್ಸ್, ನೀವು ಇದರ ಫಿದಾ ಆಗೋಗ್ತೀರಾ, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಇದು. ನೋಡಿ ಈಗ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನಾನು ಹಾಲನ್ನು ಉಪಯೋಗಿಸಿಲ್ಲ ಅಥವಾ ಕೋವಾ ಉಪಯೋಗಿಸಿಲ್ಲ. ತುಂಬಾ ರುಚಿಯಾಗಿರುವಂಥ ಒಂದು ಕ್ಯಾರೆಟ್ ಹಲ್ವಾ ಇದು. ಹೊಸ ರೀತಿಯಲ್ಲಿ ನೋಡಿ ಈಗ ಎಷ್ಟು ಸಾಫ್ಟಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಪೀಸ್ ತೆಗೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು.